ಬಿಡ್ತದೆ ಇವತ್ತು. ಗಾಯ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ. ಟೈಮ್ 6:30 ಫಾರ್ ದ ಫಸ್ಟ್ ಟೈಮ್ ಇಷ್ಟೊತ್ತಕ ಕಾಲೇಜ್ ಅದು ಓದೋ ವಿಚಾರಕ್ಕಿರೋದು ನಾವು. ನಾನು ಇರ್ತೀನಿ ಗಾಯ್ಸ್, ಮುಂದಿರಲ್ಲ ಗೈಸ್ ಲಾಸ್ಟ್ ಟೈಮ್ ಇವ್ನು ಇರ್ತಾನೆ ಗಾಯ್ಸ್, ಸುಮ್ಮನೆ ಮಾತಾಡ್ಕೊಂಡು ಅವ್ರ ಜೊತೆ ಏನಪ್ಪ ಕತೆ ಅಂತಂದ್ರೆ ನಮ್ದು ರಿಪೋರ್ಟ್ ಸಬ್ಮಿಷನ್ ಆಯ್ತಲ್ಲ ಇವತ್ತು, ಫೈನಲ್ ಎಂಡ್ ಡೇ ಇವತ್ತು. ಒಮ್ಮೆ ಅರ್ಧ ಬಿಸಾಕ್ಬಿಟ್ರೆ ಇವತ್ತು. ಯಾರಿಂದ ಆಗಿದ್ದು 10 ಗಂಟೆ ಬಂದಿದ್ದು, ಯಾರಿಂದ ಆಯ್ತು ಕೇಳ್ರಿ ಗಾಯ್ಸ್, ಯಾರಿಂದ ಆಗಿದ್ದು ಕೇಳ್ರಿ. ನಂದಂತೂ ಗೋವಿಂದ ಬಿಟ್ಟಿದ್ದು ಕಳ್ಳ ಮಗ ಒಬ್ಬನೇ ಹೇಳ್ದಂಗೆ ಸೀಕ್ರೆಟ್ ಎಲ್ಲ ಮೇಂಟೈನ್ ಮಾಡ್ಕೊಂಡು ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅರ್ಧ ಗಂಟೆಲಿ ಮಾಡ್ಕೊಟ್ಟಿದ್ದೀನಿ ನಂದು ಇವತ್ತಾಯ್ತು ಗಾಯ್ಸ್. ಇಲ್ಲ ಅವರಲ್ಲಿ ಗೊತ್ತಿತ್ತು ವಿಟಿ ಸ್ಟೂಡೆಂಟ್ಸ್ಗೆ ಪ್ಲೇಗರಿಸಮು ಎ ಡಿಟೆಕ್ಷನ್ ಅಂತ ತಲೆ ತಿಂದಾಕ್ಬಿಟ್ರು. ಯಪ್ಪ ತಲೆಕೆಟ್ಟ ಚಿತ್ರನಾಗಿ ಕಂಪ್ಲೀಟ್ ಆಗಿ ಮುಗಿಸಿ 6:30 ಮನೆ ಹೋಗ್ತಿದ್ದು ಗಾಯ್ಸ್. ಕರೆಕ್ಟಾಗಿ 10 ಗಂಟೆ ಬಂದ ನನ್ನ ಕಾಲೇಜ್ಗೆ. ನನಗೆ ಬರ್ತ್ಡೇ ಪಾರ್ಟಿಗೆ ಇನ್ನ ಗಾಯ್ಸ್ ಇದು ಅರ್ಧ ಗಂಟೆ ಮಾಡ್ಕೊಟ್ರದಕ್ಕೆ ಮಾಡ್ಕೊಡೋಕೆ ಗೈಸ್ ಕಂಪ್ಲೀಟ್ ರಿಪೋರ್ಟ್ ನಾನು ಮಾಡಿದ್ದು 2 ಸಲ ಕಳಿಸಿ ವೆರಿಫಿಕೇಶನ್ 2 ಸಲ ಫೇಲ್ ಆಯಿತು. ಆಮೇಲೆ ಇವನ್ ಕೈಲಿ ಮಾಡಿಸಿ ಅರ್ಧ ಇವನ್ ಕೈಲಿ ಮಾಡಿಸ್ತೆ, ಅರ್ಧ ನಾನು ಮಾಡಿದೆ. ಆಮೇಲೆ ಸಬ್ಮಿಷನ್ ಆಗೋಯ್ತು, ಹಂಗ ಪಾಸ್ ಆಯ್ತು. ಮಾಡ್ತಾವನೆ 3 ಚಾಪ್ಟರ್ ನನ್ನ ಕೈಲಿ ಮಾಡ್ಸವನೆ, 2 ಮಾತ್ರ ಇವನ್ ಮಾಡವನೆ ಕಳ್ಳ. ಒಟ್ನಾಗ ಅರ್ಧನೇ ಅದು. ಅವೆಲ್ಲ ಲೆಕ್ಕ ಬರಲ್ಲ ಕಣ್ರಿ. 3 ಚಾಪ್ಟರ್ ಮಾಡ್ಸೋನ್ ಗೈಸ್ ನನ್ನ ಕೈಲಿ. ಯಪ್ಪ ಗೈಸ್ ಇಲ್ಲ ಗೈಸ್ ಮಾಡ್ಕೊಟ್ಟ ಇವ್ನು. ನಾನೇ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟಿದ್ದೆ ಕಳ್ಳ ನನ್ನ ಮಗ ನೆನೆ ಕೂತ್ಕೊಂಡು. ನಂದು ಅರ್ಧ ಆಗಿತ್ತು ಅಂದ್ರೂ, ಬಟ್ ಜಾಸ್ತಿ ಬಂದ್ಬಿಡ್ತು, ಫಾಲ್ಟ್ ಬಂದ್ಬಿಡ್ತು. ಎಲ್ಲ ಕರೆಕ್ಟ್ ಮಾಡಿ ಕೊಟ್ಬಿಟ್ಟು ಹೋಗ್ತಾ ಇದೀವಿ. ಇವಾಗ ಟೈಮ್ 6:30. ಇವಾಗ ಕಿರಣ ಪಾರ್ಟಿ ಪ್ರಾಜೆಕ್ಟ್ ಸಬ್ಮಿಷನ್ ಆಗಿರೋ ಖುಷಿಗೆ ಪಾರ್ಟಿ ಕೊಡ್ತಾನಂತೆ. ಕರ್ಕೊಂಡೋಗಿ ತಿನ್ಬಿಟ್ಟು ಬರ್ತೀವಿ. ಇವಾಗ 3 ದಿನದಿಂದ ಅಂದ್ರೆ KFC ಹೋಗುತ್ತೆ ಗೈಸ್. ಇವಾಗ ಶುಕ್ರವಾರ ಅಲ್ವಾ, KFC ಆಫರ್ ಐತೆ. ಲಾಸ್ಟ್ ಶುಕ್ರವಾರ ಆಫರ್ ಇತ್ತು, ಇವತ್ತು ಆಫರ್ ಐತೆ. ಸೊ ಅದಕ್ಕೋಸ್ಕರ KFC ಬ್ಯಾಟಿಂಗ್ ಮಾಡ್ಕೊಂಡು ಎಕ್ಸ್ಟ್ರಾ ದುಡ್ಡು ಕಟ್ಲಿವಲ್ಲ, ಅದೇಳಪ್ಪಿ ಫ್ರೀಯಲ್ಲೇ ಮುಗಿಸ್ಕೊಂಬಿಟ್ಟು. ಸೇವಿ ದುಡ್ಡು ಮಾತ್ರ ಕೇಳ್ತಾ ಇರ ಎತ್ತದೆ. ಒಂದೊಂದು 6 ದಿವಸ ಆಗಿತ್ತು ಸಾಲಿ ಒಳಗಲ್ ಬಂದಿದ್ದೀನು. ಎಕ್ಸಾಮ್ ಬರೋವರೆಗೂ, ಎಕ್ಸಾಮ್ ಮುಗಿಯೋವರೆಗೂ ಇನ್ನ ತಲೆ ಕೆಟ್ಟತ್ತದೆ. ಎಲ್ಲ ಮುಗಿಸ್ಬಿಟ್ಟಿದ್ದೀನಿ ಒಂದ್ಸಲಿ, ಲಾಸ್ಟ್ ಟೈಮ್ ಅಲ್ವಾ, ಅದಕ್ಕೋಸ್ಕರ ಫುಲ್ಲು ಕಾನ್ಸಂಟ್ರೇಷನ್ ಮುಗಿಸ್ಬಿಡೋಣ ಅಂತ. ಯಾವುದೋ ಇದುವರೆಗೂ ಬ್ಯಾಕ್ಲಾಗಿಲ್ಲ ಗೈಸ್. ಅಟ್ಲೀಸ್ಟ್ ಏನೋ 4th ಸೆಮ್ ಉಳಿಸ್ಕೊಂಬಿಟ್ಟು ಅಂದರೆ 1 ವರ್ಷ ಕಾಯ್ಬೇಕಾಗ್ತದೆ. ಅದೊಂದೇ ಒಂದು ಕಾರಣಕ್ಕೆ ಎಲ್ಲ ನೀಟಾಗಿ ಮುಗಿಸ್ಕೊಂಡು ಹೋಗ್ಬೇಕಷ್ಟೇ. ಮುಗಿಸ್ಕೊಂಡು ಆಡಿಸ್ಕೊಟ್ರೆ ಮುಗಿಸಿಲ್ಲಿಂದ. ಸೊ ಪ್ರಾಜೆಕ್ಟ್ ಆಯಿತು. ಇನ್ನು ಮೇನ್ ಏನಿತ್ತು, ಸೋಮವಾರದಿಂದ ಎಕ್ಸಾಮು. ನಾಳೆ ಆಲ್ ಟಿಕೆಟ್ ಕೊಡ್ತಾರೆ, ನಾಳೆ ಆಲ್ ಟಿಕೆಟ್ ಸಮಯ ಬಂದು ಇಷ್ಟು ಕೆಲಸ ಆಯ್ತು ಗೈಸ್ ನಮ್ಮದು. ಗೈಸ್ ಫೈನಲಿ KFC ಬಂದಿದ್ದಾಯಿತು ಬ್ಯಾಟಿಂಗ್ ಮಾಡೋಕ್ಕೆ. ಅಣ್ಣನ ಆರ್ಡ್ರು ಏನು ತೊಗೊಂಡು ಹೇಳಪ್ಪಿ, ಏನು ಆಫರ್ ಆಯ್ತು ಅದೇ ತಲಪಿ. ಏನೇನು ಬೇಕು ಹೇಳು ನಿನಗೆ ಗೈಸ್. ಹಾಕ್ಬಿಡ ನೋಡು ಯಾವ ಮನೆ ಏನೈತೆ ಅಂತೆಲ್ಲ ಗೊತ್ತಿರ್ತದೆ. ಹೇಳ್ತೀನಿ ತಗೊಂಡು ಅದನ್ನೇ ಅದೇ ಹೇಳ್ತೀನಿ ಗೈಸ್. ಬಂತು ಅದೇ ಹುಡುಗಂಡ್ರಿ, ನಾವು ತಗೊಂಬರ್ತೀವಿ. ಹೆಂಗೆ ಹಿಡ್ಕೊಂಬತ್ತೀವಿ ನೋಡಲ್ಲಿ ಗೈಸ್. ಈ ಥರ ಡಿಫ್ರೆಂಟ್ ಯಾವ್ದು ಮೋಸ ಆಗೈತಾರೆ ನಮಗೆ. ಅಲ್ಲಿ ನೋಡಿದ್ದು ಬೇರೆ ಥರ ನಾವು. ಇಲ್ಲೇ ಐತಲ್ಲ ಅಲ್ಲಿ ಫುಲ್ ವಿಜುವಲ್ ಎಫೆಕ್ಟ್ ಆಗ್ಬಿಟ್ಟು ಗೈಸ್ ನಮಗೆ ಮೋಸ ಮಾಡೋರೆ. ಪೆಪ್ಸಿ ಯಾವ್ದು ಜಾಸ್ತಿ ಅದೇ ಏನಲ್ಲ, ಅದು ಒಂದು ಸಿಪ್ಪು ಜಾಸ್ತಿ ಇರಲ್ಲ ಕಳ್ಳಾಕಿ. ಆದರೂ ಪೆಪ್ಸಿ ಜಾಸ್ತಿ ಇರೋದು ಬೇಕು ನಮಗೆ. ಆದ್ರೆ ಈ KFC ಕೂಡ ಪೆಪ್ಸಿ ಟೇಸ್ಟ್ ಬರಲ್ಲ, ಒಂಥರ ಬೇರೆ ಥರ ಟೇಸ್ಟ್. ಕಾರ್ಬೋನೇಟೆಡ್ ವಾಟರ್ ಚೆನ್ನಾಗಿ ಟೇಸ್ಟು ಈ ಟೇಸ್ಟು ಚೇಂಜ್ ಮಾಡಬಿಡ್ತಾನೆ. ಅಡಿಕ್ಟ್ ಆಗೋದು ಹಾಗೇನೇ. ನಮ್ದೇ ಕಳ್ಳ ಇದು. ತಿಂತ ಆಮೇಲೆ ಟೇಬಲ್ ಮೇಲೆ ಇಟ್ಕೊಂಡು ಪೆಪ್ಸಿ ಬಿಟ್ಬಿಟ್ಟು ಆಮೇಲೆ ನೋಡ್ತಿಲ್ಲ ಒಂದೇನಂತ. ನಮ್ದೇ ಕಳ್ಳ ಹಪ್ಪಿ. ನಮ್ದೇ ನಮ್ರ ಆದರೂ ಇಷ್ಟು ಬಕರ ಆಗೋದಲ್ಲ. ಸುರ್ಕೊಳ್ಳೋದು ಅಂತ ಬರೀ ಯಾಕೆ ನಿಮ್ಮ ಸುರ್ಕೊಂಡು ಎಲ್ಲ ಬೇಗ ಬಸ್ಕೊಳ್ತೇನೆ. ಓಹೋ, ಇವೊಂದು 80% ಬೇರೆ ಮೇಂಟೈನ್ ಮಾಡ್ತಾನೆ. ತಿಂದಿರೋದೇ ಹೊಂಟಂತೆ ಕೋಳಿನ. ಅದಕ್ಕೆ ಕೊಟ್ಟಿರೋ ಸುಲ್ಕಣಕ್ಕೆ. ಇದನ್ನು ಸ್ವಲ್ಪ ಯಾರೋ ಸರಿ ಹಿಂಗಿರ್ಬೇಕು ನನಗೆ ನೋಡೋಕ್ಕೆ. ಗೊತ್ತಾ ಚೆನ್ನಾಗಿ ನಮಗೆ. KFC ಒಂದ್ಸರಿ ಟ್ರೈ ಮಾಡಿರಿ. ಇದೆಲ್ಲ ಹೊಸ್ತಾಗಿ ಕೊಡ್ತಾರೆ ಸಾಸ್. ಇದು ಚೆನ್ನಾಗೈತೆ. ಇದು ಸಿಗ್ನೇಚರ್ ಸಾಸು. ಖಾರ ಸಿಗ್ನೇಚರ್ ಸಾಸ್ ಅಂತ ಸ್ಪೈಸಿ ಚೆನ್ನಾಗೈತೆ. ಚಿಕನ್ ಪೀಸಿಗೆ ಸಖತ್ ಕಾಂಬಿನೇಷನ್. ಖಾರ ಅಂದಿಲ್ಲ, ಫುಡ್ ರಿವ್ಯೂ ಆಗೋದಾ ಸ್ಪೈಸಿ. ಇಂಗ್ಲೀಷ್ ಮೀಡಿಯಂ ಸ್ಪೈಸಿ ಗೈಸ್. 20 ಪಕ್ಕ ಪೈಸಾ ವಸೂಲ್. ನೋಡೋ ಅದು ಒಂದೇ ಒಂದು ದುಕಾನ ಬಿಟ್ಟಿಲ್ಲ ಅದ್ರಾಗೆ. ಕಿರಣ ತಿಂದಿರ ನೋಡ್ರಿ. ಕೋಳಿ ಬಚ್ಚ ಕೋಳಿ ಬಿಟ್ಟಿರೋ ಒಂದೇ ಒಂದು ಅದೊಂದು ಪರ್ಸೆಂಟು. ಕೋಳಿ ನನಗೋಸ್ಕರ ಪ್ರಾಣ ಬಿಟ್ಟೈತೆ. ಚಿಕನ್ನಾಗೆ 0.001% ಮಸಾಲೆ ಬಿಟ್ಟಿಲ್ಲ, ಮೀಟ್ ಬಿಟ್ಟಿಲ್ಲ, ಎಲ್ಲ ಕೋಳಿ ನನಗೋಸ್ಕರ ತನ್ನ ಪ್ರಾಣವನ್ನು ಒತ್ತೆ ಇಟ್ಟು ಪ್ರಾಣ ಕಳ್ಕೊಂಡಿದೆ. ಆ ಪ್ರಾಣಕ್ಕೆ ನಾನು ಗೌರವ ಕೊಡ್ಬೇಕೋ ಬೇಡವೋ? ಬದಮಾಶ್ ನನ್ನ ಮಗನೇ ತಿಂದಿಲ್ಲ ಅರ್ಧ ಕರೆಕ್ಟಾಗಿ. ಶ್ರೀಮಂತ ಆಗೋನೆ. ಕೋಳಿಗೆ ಮರ್ಯಾದೆ ಕೊಡೋ, ಕೋಳಿ ಕೊಡು ಮರ್ಯಾದೆ. ನಾನು ನೀಟಾಗಿ ತಿಂದಿದ್ದೀನಿ ಗೈಸ್. ಮೋಮೋಸ್ ಕರ್ಕೊಂಡು ಸೂಪರ್ ಇರ್ತದಂತೆ ಇಲ್ಲಿ. ಮೋಮೋಸ್ ತಂಡಿ ಇಲ್ಲೇ ತಿನ್ನಲ್ಲ, ಮನೆಗೆ ಹೋಗ್ತೀವಿ. ಸುಮಾರು ದಿವಸ ಆಯ್ತಲ್ಲ ನನ್ನ ತಂಗಿ. ಇವ್ರು ಹಣೆ ರಾಜ್ಕುಮಾರ್ ಎಲ್ಲ ಬಂದಿಲ್ಲ ಅಂತ ಇಲ್ಲೋ ನನ್ನ ತಂಗಿ. ನೀವು ಅದಕ್ಕೆ ಬತ್ತೀನಿ ಅಂತ ಹೇಳೋನೆ ಹಾಕೊಂಡು ತಗೊಂಡು ಹೋಗ್ಬೇಕು. ನೋಡಿ ಚಿಕನ್ ಮೋಮೋಸ್ ಪಾರ್ಸಲ್ ಸ್ಟೀಮ್ ಚೆನ್ನಾಗಿರ್ತಾನೆ. ಬಿಸಿ ಯಾರ ಬಿಡ್ರೆ ನನ್ನ ನಂಬು ಚೆನ್ನಾಗಿರುತ್ತೆ. ನಿನ್ನ ನಂಬ್ಕೊಂಡೆ ಬಂದಿರೋ ಇಲ್ಲಿ ಗೈಸ್. ನಾನು ಅದು ಇದುವರೆಗೂ ಒಂದ್ಸಲ ಟ್ರೈ ಮಾಡಿದ್ದೆ ಮೋಮೋಸು. ಇವತ್ತು ಟ್ರೈ ಮಾಡ್ತಾನೆ, ಮನೇಲಿ ಟ್ರೈ ಮಾಡ್ತಾನೆ. ಫಸ್ಟ್ ಅವ್ರು ರಿಯಾಕ್ಷನ್ ನೋಡ್ಬೇಕು ಹೆಂಗಿರ್ತದೆ ಅಂತ. ನಮಗೆ ಇಷ್ಟ ಆಗುತ್ತೆ ಸಾಕು. ಈ ಥರ ಈ ಯಾವ ರೋಡ್ ಸೈಡ್ ತಿಂಡಿ ಅವು ಇವು ಫಾಸ್ಟ್ ಫುಡ್ ಚೈನೀಸ್ ಫುಡ್ ಎಲ್ಲ ಇವನೇ ಕಾಂಟ್ಯಾಕ್ಟ್ ಮಾಡಿರಿ. ನಾನ್ ವೆಜಲ್ಲಿ ಮಾತ್ರ ಗೈಸ್. ವೆಜ್ಜಲ್ಲಿ ನಾನು ವೆಜ್ಗೆ ನಮ್ಗೆ ಆಗ್ಬರಲ್ಲ.
ವೆಜ್ಜೆಲ್ಲ ವೆಜ್ ಮಾಡಲ್ಲ. ನಾನು ವೆಜ್ ಅಂತೆ. ನೋಡೋಣ ಹೆಂಗಿರ್ತಂತೆ ಮನೆಗೆ ಹೋಗ್ಬಿಟ್ಟು ಮನೇಲಿ ಟ್ರೈ ಮಾಡ್ತೀನಿ ಇವತ್ತು. ಒಂದು ಒಳ್ಳೆ ಕಂಟೆಂಟ್ ಇದೆ, ಕೆರಿಜಿ ಕಂಟೆಂಟ್ ಏನಪ್ಪ ಮಾಡೋದಿದ್ದೆ, ಒಳ್ಳೆ ಐಡಿಯಾ ಕೊಟ್ಟ. ನನ್ನ ಜೊತೆ ಇದ್ರೆ ಐಡಿಯಾಗಳು ಬರ್ತಕೊಂಡ್ರಿ ಹಂಗೆ ಇವನಿಂದ ನಾನು ಬೆಳೆದಿರೋ ಇಷ್ಟು ನೋಡಿ. ಭಗತ್ ಸಿಂಗ್ ಮೀಸೆ ಚೇಂಜ್ ಮಾಡ್ತಾನೆ. ಇವಾಗ ಕಮೆಂಟ್ ಮಾಡ್ರಿ ಮೀಸೆ ಬಂದಾಗ ಇವಾಗ ಹೆಂಗಿದೆ ಅಂತ. ಫುಲ್ ಕ್ರೇಜಿ ಲುಕ್ ಇವಾಗ. ಈ ಲುಕ್ ಚೆನ್ನಾಗಿ ಕಾಣ್ತಾನೆ, ಹಳೆ ಮೀಸೆ ಲುಕ್ ಚೆನ್ನಾಗಿ ಕಾಣ್ತಾನೆ. ನಾನ್ ರಾಜ್ಕುಮಾರನೇ ಬಾರೋ ಅಪಿಲೆ. ನೀನೇ ಸೆಲ್ಫಿ ಟಾಪ್ ಹಾಕೋಣ. ಪುನೀತ್ ರಾಜ್ಕುಮಾರ್ ನೆಕ್ಸ್ಟ್ ಯಾವ್ದು ಇಷ್ಟು ಬ್ಯೂಟಿಫುಲ್ ಆಗಿ ಕೊಟ್ಟವ್ರೆ ನಾನೇ ಅದು. ಬಂದಿಲ್ಲ ಅಂತ ನೋಡಿ ಕೈ ಕೊಡ್ರಿ. ಭಗತ್ ಸಿಂಗ್ ಕಣಲೆ, ಭಗತ್ ಸಿಂಗ್ ಮೀಸೆ ನೋಡಿ ಬೆಳಗಾಗ್ಬಿಟ್ಟಿದೆ ರಾಜು. ವಾಟ್ ಇಸ್ ದಿಸ್? ಸನ್ಸ್ಕ್ರೀನ್ ತಗೊಂಡ ಯಾವುದು ಹಾಕೊಂಡು ಉಜ್ಬಿಟ್ಟು ಸನ್ಸ್ಕ್ರೀನ್ ಅಂತ ಹೆಂಗಾರ ಖಾಲಿ ಮಾಡ್ತೀವಿ. ಯಾಕೋ ಸನ್ಸ್ಕ್ರೀನ್ ಕೊಟ್ಟಿಲ್ಲ ಹುಡುಗಿಗೆ? ಯಾಕೆ ಸನ್ಸ್ಕ್ರೀನ್ ಕೊಟ್ಟಿಲ್ಲ ಹೇಳು? ನಾನು ಇವಾಗ ರಾಬ್ ಹೇಳ್ಕೊಂಡು ಹೋಗೋಣ ಅಂತ ಅನ್ಕೊಂಡೆ. ಸನ್ಸ್ಕ್ರೀನ್ ತಂದಿಕೊಂಡಿಲ್ಲ ಪಾಪ, ಎಲ್ಲ ಖಾಲಿ ಮಾಡ್ಬಿಟ್ಟು ಮದುವೆ ಟೈಮಲ್ಲಿ ಬಂದು ಎತ್ಕೊಂಡು ಹೊರಟ್ಬಿಡೋಣ ಅಂತ ಇದ್ದೇನೋ. ಒಂಚೂರು ಉದ್ದಕ್ಕಿದ್ದ ಆಗಿರಂಗಿದೆಯಲ್ಲ. ಅಣ್ಣನ ಅಣ್ಣನ ಏನಂತೆ? ಫೋನ್ ಹತ್ಬೇಕು ತಾನೆ, ಯಾರ್ದೋ ಮಾತಾಡ್ತಿದ್ದಿ ದೀರ್ಘ ಈಗ ಫೋನ್ ಮಾಡಿದ್ರೆ ಹತ್ತಿ ಇವಾಗ ಮಾಡಿದ್ರ ಯಾಕೆ ಫೋನ್ ಹಾಕ್ಲಿಲ್ಲ? ಅಂಡಿ ಗಾಡಿ ಬಿಡ್ತದೆ ಹೆಲ್ಮೆಟ್ ಹಾಕೊಂಬಂದು ಫುಲ್. ನೀನು ಇದು ನನ್ ಕೈಲಿದ್ದು ಹೆಲ್ಮೆಟ್ ನಾನು ಹಾಕೊಂಬಂದಿದ್ದು ನೋಡಿ. ಹೆಲ್ಮೆಟ್ ಹಾಕೊಂಬಂದಿಲ್ಲ, ಹೋಗಿದ್ ಮಕ್ಕ ಹೇಳ್ತೀನಿ. ನಾನು ಮಾಡ್ತಿದ್ದೆ. ಒಂದ್ ಫೋನ್ ಮಾಡಲ್ಲ ಏನಿಲ್ಲ, ಎಲ್ಲೋ ಅಣ್ಣ ಏನ್ ಕತೆ? ಯಾಕೆ ಫೋನ್ ಮಾಡ್ತಾರೆ ಇವಾಗ? ಮದ್ವೆ ಆಯ್ತಲ್ರಿ. ನಮ್ಮನ್ ಫೋನ್ ನಾನೇ ಹೆಂಗಿದ್ಯಾ? ಫುಲ್ ಆರಾಮ? ನಾನು ಬಂದಿ ಅಂತ ಬಂದೆ. ನಾನು ಅಂತ ಬಂದೆ. ನೋಡ್ರಿ ಅದೇ ನಿಜ. ಅಲ್ಲಿಂದ ನೋಡಿಲ್ಲಿ ತಟ್ಟೆ ತಂಬರಿ ಎಲ್ಲ ಒಂದು ತಿಂಡಿ ಕೊಡ್ತೀನಿ. ನಮ್ ಸ್ಪೆಷಲ್ ಹೋಗ್ರಿ. ತಾಂಬರ್ ಹೇಳ್ತೀನಿ ಅಂಕಲ್. ಅಯ್ಯೋ ನೀವು ಎಷ್ಟು ದಿನಗಳ ನಂತರ ಸಿಕ್ಕಿದ್ದೀನಿ ನಾನು. ಕಾಲೇಜಲ್ಲಿ ಕೊಟ್ಟಿ ಕೆಲ್ಸಕ್ಕೆ ಇವತ್ತು 10 ಗಂಟೆ ಕೂತಿರೋ 6:30 ಆಚೆ ಬಂದಿದ್ದೀವಿ ಕಾಲೇಜಿಂದ. ಆಚೆಗೆ 6:30 ನೋಡಿ ಬ್ಯಾಗು ಬೆಳ್ಳಿಗೆ ಬಂದ ಒಂದು ತಿಂಗಳಿಂದ ಅಯ್ಯೋ ಅಂದ್ಬಿಟ್ರು ನನ್ನಂತೂ. ನಾಷ್ಟ ತಿಂದಿರಲ್ಲ, ಇಡ್ಲಿ ವಡೆ ತಿಂದು ನಾನೆಲ್ಲ ಬಂತಿದ್ದೆ. ಬಂದು ಅಂದ್ರೆ ಬಂದಲ್ಲ, ಬನ್ಸು ಮಂಗಳೂರು ಬನ್ಸು. ಹುಡುಗಿರ ಕಾಂಪಿಟೇಷನ್ ಕೊಡ್ತೀನಿ ಗೊತ್ತಾ? 28 ಅವನು ಕಾಂಪಿಟೇಷನ್ ಕೊಡ್ತಾರೆ ಹುಡುಗಿರಿ. ಪ್ಲೇಟ್ ಯಾರದು ಪ್ಲೇಟು ತಗೊಳ್ಳೈತೆ ಈ ಪ್ಲೇಟು. ಕಮ್ಮಿ ಸ್ಟ್ರಕ್ಚರ್ ಮೇಂಟೈನ್ ಮಾಡೋದು ಅಂತ, ಫಿಗರ್ ಮೇಂಟೈನ್ ಮಾಡೋದು. 2 ಜಾಸ್ತಿ ಈ ಬಾವಿ ಹಿಡ್ಕೊಂಡು 4 ಹೋದ್ರೆ ಕಳಿಸ್ತಾರ ಅವ್ರು ಹೋಗಪ್ಪ ಅಂತ. ತಟ್ಟೆ ತಡೆ ಒಂದ್ ವಾರ ಕಣಮ್ಮ. ಯಾರೋ ಒಬ್ರು ನನಗೆ ಕಿರಣ ಒಟ್ಟಿಗೆ ಹೋಗ್ಬಿಡ, ನಾನು ನೆನ್ಮೂಡದಲ್ಲಿ ಮಾಡ್ತೀನಿ ಅಂತ ಅಂದ್ರು. ಸುದ್ದಿ ಇಲ್ಲ ಇಬ್ರು ಹೋಗಿ ಸೇರ್ಕೊಂಡ್ಬಿಟ್ರು ಗಂಡನ ಮಗಳು. ಅವ್ನು ಹೋಗ್ತಾವ, ಅವ್ನು ಸಣ್ಣ ಆಗ್ಬೇಕಂತೆ ಪಾಪ. ನೋಡು ಅವ್ನು ಡೆಡಿಕೇಟೆಡ್ ಮನುಷ್ಯ. ಈಗ ಫೋನ್ ಮಾಡ್ರಿ ಜಿಮ್ಮು ಅಂತಾನೆ. ಇವನ್ 3 ದಿನ ಜಿಮ್ಮು ಅಂತ ಅಂದ. 4ನೇ ದಿನ ಅಯ್ಯೋ ಅಪ್ಪಿ ಮೇಲೆ ಮಲಗಿದ್ದೀನಿ ಅಂತ. ಬಂದು ವಾಶ್ ಮಾಡ್ತಾನೆ ಅವನು. ಹೋಗಿ ಎತ್ಕೊಳ್ಳಿ. ತಟ್ಟೆ ಬೇಕಾ ತಗೊಳ್ಳೋದು? ಬೇಡ ಕಣ, ಲೈಟ್ ಆಗೈತಿ ಲೈಟು. ತನ್ವಿ ಕರ್ಕೊಂಬೋಗ, ತನ್ವಿನ ಮೊಮ್ಮಸ್ ತಗೊಂಡಿದ್ದೀನಿ. ಓಡಗಲೇ ಕರ್ಕೊಂಬೋಡಗ, ಕರ್ಕೊಂಬರವಣ್ಣ. ತಗೊಳ್ರಿ ಅಜಯ್. ಮೊಮ್ಮಗಳು ಮಾತು ಕಲ್ತಿರೋದು ನೋಡ್ದೆ, ಮಾತು ಕಲ್ತಿರೋದು ಹೆಂಗೆ ಅಂತ. ಫಸ್ಟ್ ನನ್ನ ಹತ್ರ ಮಾತೇ ಆಡ್ತಿರ್ಲಿಲ್ಲ. ಇವಾಗ ನೋಡು ಲೈನ್ ಮಾಡಿ ಎಲ್ಲ ಕೂಡ ಹಾಕ್ತೀವಿ. ಲೈನು ಅದಕ್ಕೆಲ್ಲ ಸೈಡ್ಗೆ ಹಾಕ್ಬಿಟ್ಟು ಬರೀ ಸಾಸೆ ಗೊತ್ತಾರ ಸುಮ್ಮನೆ. ಇವೆಲ್ಲ ಇರ್ಬೇಕು. ನೀವು ಇನ್ನೇನಕ್ಕೆ ನಾವು ತಾಮಂದ್ರೆ ಅರ್ಧದಿಂದ ಅದು ಬಿಸಿ ಆರ್ದಂಗೆ. ಈರವಣ್ಣದಲ್ಲಿ ಅಯ್ಯ ಹೊಸ ರೇಂಜಿಗೆ ಬಂದಿದ್ದೀವಿ ನಾವು. ನಾನು ಫಸ್ಟ್ ಟೈಮ್ ತಿಂತಾರೆ ಕಳ್ಳ ನೀನ್ ತಿಂದಿಲ್ವಾ?
ಇವಾಗ ತಿಂತಾ ಇರೋದು. ಅಯ್ಯೋ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಪ್ಪ ಎಲ್ಲಾರ್ದು ಅಜ್ಜಿ ಒಂದ್ಸಲ ಟ್ರೈ ಮಾಡಜ್ಜಿ ಅದೇನೋ ಚಿಕನ್ ಎಲ್ಲ ಇಟ್ಟು ಮಾಡೋ ಅದು ಹೆಂಗ್ ತಿನ್ನೋದು ಹೇಳ್ಕೊಡೋರ್ಗೆ ಇಲ್ಲಿ ತಿನ್ನವ ಏನ್ ಹೇಳಮ್ಮ ಇದು ಮೋಮೋಸ್ ಹಾ ಹೇಳು ಸಮೋಸ ಮೋಮೋಸ್ ಮೊಮೋಸು ಹೇಳು ತಂದ್ವಿ ಬರ್ಲಿಲ್ಲ ಕಳ್ಳಿ ತಂದ್ವಿ ಬರ್ಲಿಲ್ಲ ತಿಂದು ರೂಢಿ ಆಗಿದ್ದೀರ ನೀವಂತರ ಮಲ್ಬಿಟ್ಟವಳ ಮನೆಗೆ ಬಿಟ್ಟವಳಲ್ಲಿ ಹೇಳಕ್ಕೆ ಚಪಾತಿ ತಿನ್ಬಿಟ್ರಲ್ಲ ನಮ್ಗೆ ಹೊಟ್ಟಾಗೋಯ್ತು. ವಾಟ್ ಇಸ್ ದಿಸ್? ಅಪ್ಪ ಮುಂಚೆ ಒಳಗೆ ಜಿಮ್ ತಿನ್ನಮೋ ತಿನ್ನವ ಅದು ಹೆಂಗ್ ತಿನ್ನೋ ಜೀವನ ತೋರಿಸ್ತಾನೆ ಫಾಲೋ ಮಾಡಿ ದೃಷ್ಟಿ ಆಗೋದ್ರಿ ನಮಗೆ. ತಿನ್ಕೊಂಬಂದ್ರ ಎಲ್ಲಿ ಸುಮ್ಮನೆ ಆ ಬಾಕ್ಲು ವಾಪಸ್ ಬಂದಿದ್ದೀವಿ ಕಳ್ಳ ಮಕ್ಕಳು ಆವತ್ತಾಗಿತ್ತಕ್ಕೆ ತಿನ್ನವ KFC ತಿಂದಿಲ್ಲ. ಏ ತಿಂದೆ ಹೆಂಗ ಅಂತ ಹೇಳಮ್ಮ ಜಲ್ದಿ ಮೋ ತಿನ್ನವ ಬರೇ ತಿನ್ಬೇಡ ಎದ್ಕೊಂಡು ತಿನ್ನೋದಕ್ಕೆ ಇವಾಗ ಸೇರ್ಕಂತಿರವ ನಿಜವಾಗ್ಲೂ ತಿಂದಿಲ್ಲ ಇಕ್ಕು ಏ ಅಲ್ಲಿ ತಿಂದೆ ನೀ ಇನ್ನ ಫಸ್ಟ್ ಟೈಮ್ ನಿಜವಾಗ್ಲೂ ತಿಂದಿಲ್ಲ ನಾನು. ಯಾವ್ದು ಈ ಅಮ್ಮ ನೋಡೋದು ಹೆಂಗ್ ತಿಂತಲ್ಲಿ ಜೊತೆ ತಿನ್ಬೇಕದನ್ನ ಚಿಕನ್ ಮಿಕ್ಸಿಲ್ ರುಬ್ಬಿಟ್ಟು ಅದ್ರೊಳಗೆ ಹಾಕೋದು. ಸಿಟ್ಟಿಕ್ಬಿಟ್ಟು ಬೇಯಿಸೋರೆ. ನಾವು ಕಡು ಬಿದ್ದಂಗಲ್ಲ ಹಂಗೆ ಕೊಡ್ಬೇಕು ಅವಾಗ ಬೇಳೆ ನಾವು ಬೇಳೆನ ಕೊತ್ತಂಬರಿ ಸೊಪ್ಪು ಎಲ್ಲ ಇರ್ತೀವಲ್ವಾ ತಿನ್ಬೇಕು. ಏ ಬರೇ ತಿನ್ಬೇಡ ಕಣ ಟೇಸ್ಟ್ ಇರಲ್ಲ ಮೋ ಹಾಕೊಡ್ರಿ ಇದ್ಕೊಡ್ರಿ. ಮೊನ್ನೆ KFC ಅಷ್ಟು ಡಿಪ್ ಕೊಟ್ಟವ್ರೆ ಬರ್ಬರಿ ತಿನ್ಬಿಟ್ಟು ಟೇಸ್ಟ್ ಇಲ್ಲ ಅಂತವ್ರಿ 25 ಅದು ಒಂದ್ ಡಿಪ್ಪು. ಅದನ್ನ ತಿಂದಿಲ್ಲ ನೀವು. ಏನ ಇದ ಇರ ಇದ್ ತಿನ್ನು ಅವ್ನು ತಿಂದ್ರು ಹಿಂಗೆ ಐತಿಲ್ಲ ಹೆಂಗಣ. ನೀನ್ ಮಾತಾಡಲ್ಲ. ಅದಕ್ಕೆ ಹೆಂಗಸ್ತಮ್ಮ ಮದುವೆ ಆಗಿದೆ ಅಂತ ಜಾಸ್ತಿ ಮಾತಾಡ್ತೀನಿ ನಾವು. ಇಲ್ಲ ಒಂದ್ಸಲಿ ಅದು ಇದ್ರಾಗೆ ಮೈನಸ್ ಒಂದ್ಸಲಿ ಇದ್ರಾಗ ಒಂದ್ಸಲಿ ಸ್ಪೈಸಿ ಚಟ್ನಿ ಒಂದ್ಸಲಿ ನಾನು ಚಟ್ನಿ ತೆಗೆತೀನಿ ಇದನ್ನ ತಿನ್ನು ಒಂದ್ಸಲಿ ಇದನ್ನ ಇತ್ತು ಇದು ಹೆಂಗ ಹೇಳೋದು ಮೊಸರು ಇದ್ದಂಗ ತಿನ್ನೋದು. ಏ ಹಂಗ್ ಮಾಡ್ಬೇಡ ಕಣಮ್ಮ ಹಂಗೆ ಎದ್ಕೊಳಮ್ಮ ಆಯ್ತಾಯ್ತು ಹಂಗೆ ಎದ್ಕೊಳಪ್ಪ ಹಂಗೆ ಎದ್ಕೊಳ್ಳಿ. ಹಿಂಗ್ ಹಾಕೊಂತೀರಾ ಫಸ್ಟ್ ನೀವು ಬಾಯ್ಲಿ ಹಾಕೊಂಡ್ಬಿಡ್ರಿ. ಮೈನಸ್ ಫಸ್ಟ್ ಟೈಮ್ ಚೆನ್ನಾಗದ ನೋಡ್ತೀನಿ ಸೂಪರ್ ಆಗದ ನಮ್ ಟೇಸ್ಟ್ ಇದು. ಹೇಳು ನಿಮ್ಗೆ ತಾಯಿ ನಿಂದು ಚೆನ್ನಾಗಿಲ್ವಾ ಮಾತಾಡೋಣ ಹೆಣ್ಮಕ್ಳು ಯಾರು ಟ್ರೈ ಮಾಡ್ಬೇಕಮ್ಮ ಏ ತಾಯಿ ಚೆನ್ನಾಗಿಲ್ವೇನೋ ಕೆಂಪುದ್ರಾಗ ಜಾಸ್ತಿ ಎದ್ಕೊಳ್ರಿ ಅದನ್ನ ಕಾರಣ ಇಲ್ಲ ಅದು. ಅಜ್ಜಿ ಒಂದೇ ಒಂದು ತಳಜಿ ಎರಡೆರಡು ತಳಜಿ ಎಳ ಒಂದು ಮುಟ್ಟಲ್ಲ ಅರ್ಧನೂ ಮುಟ್ಟಲ್ಲ ನಾವ್ ಹೇಳೇ ಬರ್ತೀವಿ ಚಿಕನ್ ಅಂತ ಸುಮ್ಮನೆ ಹೋಗ್ಬಾರೆ ಆಮೇಲೆ ಬೇಡಪ್ಪ ನಾನು ತಿನ್ನಲ್ಲ ಅನ್ನೋ ತಿನ್ನ ಅಂಕಲ್ ನಾವು ತಿಂತೀವಿ ನಾವು ಗಂಡನ ಮಕ್ಳು. ನೀನ್ ಹೇಳಪ್ಪ ಎರಡರಾಗ ಚೆನ್ನಾಗದಪ್ಪ ಎರಡರಾಗ ಚೆನ್ನಾಗದೆ ಅಲ್ಲ ಇದು ಇದು ಚೆನ್ನಾಗೈತಾ? ಅದು ಎರಡು ಅದು ಚೆನ್ನಾಗೈತಾ? ಬಿಳಿ ಎಳ್ಕನೆ ಚೆನ್ನಾಗಿರೋದು ಖಾರ ಅದು ಆಂಟಿ ತಿಂದ್ಬಿಡ್ತಾರೆ ಅಂತ ಹಂಗಂತೀಯ ಓ ಅಜ್ಜಿದಿರು ತಿಂದ್ಬಿಡ್ತಾರೆ ಅಂತ ಓ ಹಂಗೆ ಅದೋಡ ಸೈಲೆಂಟ್ ಆಗಿ ಮೈತಾ ಇರೋದ ಆಂಟಿ ಚೆನ್ನಾಗೈತಾ ಇದು? ಮಕ್ಳಲ್ಲಿ ಮಾತಾಡ್ಕೊಂಡ್ರ ಮಕ್ಳ ಅಂದ್ಬಿಟ್ಟು ತಟ್ಟೆಲಿಂದ ಪೀಸ್ ಎಲ್ಲ ಖಾಲಿ. ನಮ್ ರೆಕಮೆಂಡೇಶನ್ ಇದು ಮೊಮೋಸು. ನನ್ನ ಮಗನವ್ರ ಕಡೆ ಮಾಡ್ತಾರೆ. ಅವಳು KFC ಇಳ್ಸ್ಕೊಂಡವ್ರೆ ಅದಕ್ಕೆ ಹೋಯ್ತಾಳೆ ಅವು. ಇಲ್ಲ ಅನ್ಬಿಡೋಣ ಆ ಬೈಂದ ಎಲ್ಲ ಅನ್ಬಿಡು. ಏಯ್ ಫಸ್ಟ್ ಕಳ್ಸಿದ್ನ ಇದರ ಲೀಕ್ ಮಾಡ್ತಾವ ನಮ್ದು. ಏ ತಿಂದ ಕಣೆ ತಾಯಿ ಏನೇ ಅಷ್ಟೇ ತಿನ್ನೋರು ತಿನ್ರಿ ಈಗ ನಾನು ತಿಂದು. ತಿನ್ಕೊಂಡ್ಬಿಡ್ತೀನ ನೀವು ಮಟಗಿರತ್ತಾ ಅಡುಗೆ ಏನ್ ಮಾಡಿದಿ ಅಡಿಕೆ ಸೊಪ್ಪು ಸಾಕು. ಬೇಡ ಬಿಡ್ ನಮ್ ಊಟ ಇವನೇ ಹೊಟ್ಟೆ ತುಂಬ ತಿನ್ಕೊಳಕ್ಕೆ ಕಡ್ಬಟ್ಟಿ ನನ್ನ ಮಕ್ಳು ಎಲ್ಗೋಗ ನೀನು ಅಂತ ನಾಗೇಶ್ ಅಣ್ಣ ಅಣ್ಣಂಗೆ ಹೇಳಿದ್ನಲ್ಲ KFC ಹೋಗ್ತೀವಿ ಅಂತ ಮತ್ತೆ ಹೇಳ್ಬೇಕು ತಾನೆ ಅಣ್ಣ ಇನ್ನ ಬರ್ಲಿಲ್ವಾ ನಮಗೂ ತರಬೇಕಿತ್ತು. ಯಪ್ಪ ಕರೆಕ್ಟಾಗಿ ಕಾಲೇಜ್ ಬಿಟ್ಟಾಗ 6:45 ಇವ್ನ ಗಾಡಿ ಯಾರು ಫ್ರೆಂಡಿಗೆ ಕೊಟ್ಬಿಟ್ಟು ಕಾಲೇಜ್ ಹತ್ರ ಬಿಟ್ಟ 7 ಗಂಟೆ ಕಾಲೇಜ್ ಹತ್ರ ಇನ್ನ ಒಂದು ಗಾಡಿ ನಾಳೆ ತಿರ್ಗಿ 8:30 ಹೋಗ್ಬೇಕು. ನಾಳೆ 8:30 ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕು. ಸೋಮವಾರದ ಎಕ್ಸಾಮ್ ಮುಂಚೆ ಇನ್ನೂ ರಿಪೋರ್ಟ್ ಸಬ್ಮಿಟ್ ಮಾಡಿಲ್ಲ ನೀವು. ಇವತ್ತು ಅಣ್ಣ ನಾನು ಇಲ್ಲಾಂದ್ರೆ ಪಿಕ್ಚರ್ ಬಿಡ್ತಿರೋದು ಅರ್ಧ ಗಂಟೆ ನಾನು ಇರ್ಲಿಲ್ಲ ಅಂದಿದ್ರೆ ಇವತ್ತು ಅವನಿಗೆ ಬಿದ್ದಿರೋದು ಪಿಕ್ಚರ್ಗಳು 100 ರೂಪಾಯಿ ಎಕ್ಸ್ಟ್ರಾ ಕಟ್ಬೇಕಾಗಿತ್ತು ಅಣ್ಣ. 4 ಗತಿ ಮಾಡಿದ್ರೆ ಆಗ್ತಿರ್ಲಿಲ್ಲ ಈ ಒಂದು. ಈಗ ಎಲ್ಲ ಸೋಯ್ತಾ ಇಬ್ರು ಆಗೋದಾ? ನಾನು ಬಂದಿರೋಕ್ಕೆ ಆಗಿರೋದು. ಬರೀ ದಯವಿಟ್ಟು ಬೇಡ ಇದು ಬೇಡ ಇದು ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಹೊಡಿತಾ ಇದೆ. ನೋಡ ಇಲ್ಲಿ ನೀ ಚೆನ್ನಾಗಿರಮ್ಮ ನನ್ನ ಫಲ ನೀನು ತಿನ್ನಮ್ಮ KFC ತಿಂದಿದ್ದೀವಿ ನೀ ತಿನ್ನಪ್ಪ ತಳಪ್ಪ ಒಂದ್ ತಿನ್ನೋ ನೀನು ನೋಡೋ ಹೆಂಗೈತಿ ಅಂತ ಮುಂದಸ್ಲೇ ನಾನು ಅಲ್ಲಿ ತಿಂತೀನಿ ತಿನ್ನೋ ಅದಕ್ಕೆ 2 ಪೀಸ್ ಉಳಿಸ್ತಾನ ನಮ್ಮಪ್ಪ ನಮ್ಮಮ್ಮ ನೀನು ತಿನ್ನಮ್ಮ ಪೂರ್ತಿ ತಿನ್ನಮ್ಮ ಏ ಚೆನ್ನಾಗಿರ್ತೀನಿ ಏ ಬೇಡ ನೀನು ತಿನ್ನೋ ಅದು ತಗೋ ಇಂದ ಗಬೆ ಮೈನೈಸನು ಇದು ಚಟ್ನಿ
ಡಿಫ್ರೆಂಟ್ ಏನೆಲ್ಲ ತಿನ್ಸಿರಿ ಅದು ತಿನ್ಸ್ಬೇಕು ಎಲ್ಲ ತಿಂದ್ರೆ ಇನ್ನೇನು ಹೇಳು ತಿಂದಿಲ್ದಿರೋವು ಅವು ಯಾವ್ಯಾವ ಕೋಳಿ ಹಾಕಿವ್ರು ಅವ್ರಿಗೆ ಅಂಕಲ್ ಬೇಡ ಲೇ ಮೊನ್ನೆ KFC ತಗೊಂಡಿದ್ದೀನಿ ಕುಂಟ್ಕೊಳ್ಳಿ ತುಂಬ್ಕೊಳತ್ತಾರ ನಮ್ಮೂರ್ ಶೆಡ್ಡಗೆ ಅವೆಲ್ಲ ಕಬಾಬ್ ಮಾಡೋರು ಅವರು ಕುಂಟ್ಕೊಳ್ಳಿ ತಗೊಂಡತ್ತವ್ರೆ KFC ಕುಂಟ್ಕೊಳ್ಳಿ ಹಾಕ್ತಾರ ಅಂತ ಹೇಳ್ದ ನಮ್ಮಪ್ಪ. ಅವ್ನ ಯಾರು ಕೇಳ್ಕೊಂಡ್ರೆ ನಮ್ಮೆಲ್ಲ ಕೇಳ್ಸಲ್ ತೀರೋದಿಲ್ಲ. ಆಚೆ ಮಗ ನಂದು ನಾನು ಹೋಗ್ತಿರ್ತೀನಿ. ಯಪ್ಪ ನನಗೆ ಪಡ್ಕೋಸಿದ್ದೆ ಹಿಂಗೆ ಕಳ್ಳ ಮಗ ಫಸ್ಟ್ ಟೈಮ್ ಹೋಗಿದ್ದು ಇವನ ಜೊತೆಗೆ ಹೆಸರು ಬರ್ದೇಕೊಂಡು ಹೇಳಪ್ಪ ಯಾವ್ದಪ್ಪ ಫಸ್ಟ್ ಟೈಮ್ ಕರ್ಕೊಂಡು ಹೋಗಿದ್ದೀನಿ ಇಲ್ಲ ಇವನೇ ಫಸ್ಟ್ ಕರ್ಕೊಂಡು ಹೋಗಿದ್ದೆ ನನಗೆ ಗೊತ್ತಿರಲಿಲ್ಲ ಅದನ್ನಪ್ಪ KFC ಒಂದು ಆಫರ್ ಅದೇ ಇವನ್ದಾಗೆ ಒಂದು ವೋಚರ್ ಕೊಟ್ಟಿದ್ರು ಅದಕ್ಕೆ ಅದಕ್ಕೆ 50% ಡಿಸ್ಕೌಂಟ್ ಅಂತ ಕರ್ಕೊಂಡೋದ. ಚೆನ್ನಾಗಿ ತಿನ್ನೋದೇ ಕೊಟ್ಟವ್ರು. ಫಸ್ಟ್ ಟೈಮು ತಿಂತಿ ಜಾಸ್ತಿ ಆದ್ರೆ ಇದು ಕೊಡ್ತಾರೆ ಅವ್ನಿಗೆ ಆಫರ್ ಕೊಡ್ತಾರೆ ವೋಚರ್ ತರ ಅದನ್ನ ಕ್ಲೈಮ್ ಮಾಡೋಣ ಬಾ ಅವಾಗ ಹಿಂಗೆ ಬಾ ದುಡ್ಡು ಬಿಲ್ ಆಗ್ತದೆ ಅಂತ ಕ್ಲೈಮ್ ಮಾಡೋಣ ಆಫರ್ ಒಟ್ಟದ ಅಂದ್ಬಿಟ್ಟು ಕರ್ಕೊಂಡೋದ. ಅವತ್ತು ಫಸ್ಟ್ ಟೈಮ್ ಕರ್ಕೊಂಡೋಗಿ ನೋಡಪ್ಪ ಅದು ಮನೆ ಒಂಥರ ತವ್ರ ಮನೆ ಮಾಡ್ಕೊಂಡು ಇವಾಗ ಕೋಳಿ ತಿನ್ನ ಕರ್ಕೊಂಡು ಹೋಗ್ತಿರೋದು ಬೇರೆ ಕರ್ಕೋಗಿದ್ರು ನಾನು. ಪಾಪ ಕೋಳಿ ಬೇಜಾರಾಗಳು ಇನ್ನು 2 ದಿನ ಹೋದ್ರೆ ಹೊತ್ಬಿಡ್ತದೆ ಯಾಕೆ ಇವ್ರು ಕೊಟ್ಟಿವಲ್ಲ ಅಂತ. ಮೂಳೆ ತಿಂದಿಲ್ಲ ಅಣ್ಣ. ಹೆಂಗೆ ಗೊತ್ತಾ ಕೋಳಿ ಪಾಪ ಅದೇನು ಅರ್ಬರ್ಕ್ಲು ಬೇಯಿಸ್ತಾರೆ ಏನು ಹಿಂಗ ತಿನ್ನಮ್ಮ ಮಗನ್ ಮಗು ನೆನ್ಮಲ್ಗೆ ಹೋಗ್ಬೇಕು ಇನ್ನ ನೋಡ್ರಿ ಇಲ್ಲಿ ಯಾಕೆ ಹೇಗವ ಸಾಕೈತೆ ನಮ್ಮ ಮುದ್ದೆ ಸೊಪ್ಪು ಅಲ್ಲ ಬಿಸಿಯಲ್ಲಿ ಆರ್ಸೆ ಬಿಟ್ರಲ್ಲ ಮಗು ಏನ ಅದನ್ನ ತೈತ್ ಸುರೇ ಕೆಂಪುದಾ ನಾನೇ ಪಟ್ಟ ನಿಂತಾರದು ನೀನು ತಿನ್ನಪ್ಪ ತಿನ್ಬೇಕು ನಾನು ಬೇಡಪ್ಪ ನನಗೆ ಸಾಕು. ನಿಮ್ಮಗಜಿ ಹನುಮಗಜಿ ಮಸಾಲೆ ದೋಸೆ ಬಗ್ಗೆ ನಾಳೆಗೆ ಮಸಾಲೆ ಇಷ್ಟೊಂದು ಹೇಳ್ತಿರ್ತಾನೆ ಎಲ್ಲ ಹೋಟ್ಲು ಕ್ಲೋಸು ಇದು ನಾಳೆಗೆ ಬಜ್ಜಿ ಮಸಾಲೆ ದೋಸೆ ನಿಂಗೆ ತಾರೀಕು ಅದ ಕಾಲೇಜು ಮದುವೆ ಆದಲ್ಲ ಗಿಫ್ಟ್ ಏನು ಕೊಟ್ಟು ನಮಗೆ ಗಿಫ್ಟ್ ಏನು ಕೊಟ್ಟು ಮದುವೆ ಆದಲ್ಲ ಮದುವೆ ಊಟ ಹಾಕ್ಸ್ಲಿಲ್ವಾ? ಬರ್ತಡೇ ಗಿಫ್ಟ್ ಕೇಳ ಅವತ್ತು ಒಬ್ಬಟ್ಟು ಪೈಸಾ ಕಳ್ಸೋಳೆ ಈಗ ನಡ್ರಪ್ಪ ಮಾಡಿ ಕಳಿಸ್ತದೆ. ನಾನು ಬರ್ತಡೆ ಒಬ್ಬಟ್ಟು ಊಟ ಹಾಕ್ಸಿಲ್ಲ. ಒಬ್ಬಟ್ಟು ದಿನ ಅಲ್ಲಿಂದಲೇ ಬಂದಿದ್ನ ಅಲ್ಲ ನಿಮ್ ತಪ್ಪು. ಭಾನುವಾರ ಮಂಗಳೂರು ಸಿಗಿಸ್ಕೊಂಡ್ಬರ್ಲಿದ್ರೆ ಸೋಮವಾರ ಶನಿವಾರನೇ ಬರ್ತೀರಪ್ಪ ನೀವು. ನಿನ್ ಬರ್ಡೇ ಸಮಾರಂಭ ನಾವೇನ್ ಮಾಡೋಣ ಹೇಳು. ಇನ್ನೊಂದ್ ದಿನ ಯಾವಾಗಾರು ಕರ್ದ ನೆಕ್ಸ್ಟ್ ಟೈಮ್ ಮಾಡ್ತೀನಿ ನೆಕ್ಸ್ಟ್ ಟೈಮ್ ಮಾಡ್ತೀನಿ ಅಣ್ಣ ಬೀಗ್ರೂಟ ಹಾಕ್ಸ್ಲಿಲ್ವಾ ಅಣ್ಣ? ಬೀಗ್ರೂಟ ನಾವು ಮರಳು ಹಾಕ್ಸ್ಲಿಲ್ವಾ? ನಾವೇ ಓಡಾಡ್ಲಿಲ್ವಾ ಅದಕ್ಕೆಲ್ಲ? ನಿನ್ನ ಬೀಗ್ರೂಟಕ್ಕೆ ನಾನು ಬೇಗ ಬಂದಿದ್ದೀನಿ. ಬಿಡೋಣ ಅಲ್ಲಿ ಮಾಡಿಸ್ತೀವಲ್ಲ ನಿನಗೆ ನಿನಗೆ ಸಪ್ರೇಟ್ ಕುಡಿಸ್ಬಿಟ್ಟು ತಿನ್ನು ಅಂತ ಹಾಕ್ತೀನಿ ನೋಡು. ಮುಂದೆ ತಿನ್ಬಿಟ್ಟು ಚೆನ್ನಾಗಿದೆ ಮೈನಸ್ ಚೆನ್ನಾಗಿದೆ ಅದೊಂಚೂರು ಖಾರ ಜಾಸ್ತಿ ಆಯ್ತು ಜಾಸ್ತಿ ಖಾರ ಆಯ್ತು. ನಾನು ಮೈದ ಜಾಸ್ತಿ ಹಾಕ್ಸ್ಕೊಳೋದು. ಅಲ್ಲಿ ಇನ್ನೊಂದು ಸುಕೊಂಡು ತಿನ್ಬಿಟ್ಟೆ ದೊಡ್ಡಗಾರ ಇದ್ದಂಗೆ ಅದೇ ಅಲ್ವಾ? ಚೆನ್ನಾಗಿ ಬೇಡ ತಳಪ್ಪ ಚೆನ್ನಾಗೈತೆ ಅದು ಖಾರ. ಅಯ್ಯ ಚೆನ್ನಾಗಿರೋದೇ ಬೇಡ ಅಂತಾರಲ್ಲ ಇವರು ಯಾರು ಏನು ಗೊತ್ತಾಗಂಡ್ರೆ ಬಾ ಚೂರ ಮಗ ಮಸಾಲೆ ಪುಡಿ ತಿಂತೀನಿ ಅಲ್ಲ ಫಸ್ಟ್ ಹೇಳಿದ್ರೆ ಒಂಚೂರು ಅಡುಗೆನಾದ್ರೂ ಕಮ್ಮಿ ಮಾಡ್ತಿದ್ದೆ. ಈಗ ಅಲ್ಲ ಹಂಗೆ ಉಳಿತದ ಬೆಳಗ್ಗೆ ನಿಮ್ಗೆ. ನನಗೆ ಊಟ ಪಡಪ್ಪ ನಮ್ಗೆ ಗೊತ್ತಿಲ್ಲ ರಾತ್ರಿಗೆ ಇಲ್ಲೇ ಇರು. ಬೆಳಗ್ಗೆ ಅದನ್ನೇ ತುಂಬ ಕಳಿಸ್ತೀನಿ ನಾನೇನಿಲ್ಲ. ಬಿಡು ಉಣ್ಣಾಕ್ ಬಿಡ ಹಂಗೇನ್ ಬೇಕಾರೆ ಹೇಳ್ತೀನಿ ಆಂಟಿ ಅಡುಗೆ ಮಾಡಿದ ಅಡುಗೆ ವೇಸ್ಟು ಎಂಡ ತಿಂದಿಲ್ಲ ಅದಕ್ಕೆ ಬೆಳಗ್ಗೆ ತೂರ್ ಕಳಿಸಿದ್ದೀನಿ. ಅಪ್ಪ ಓವರಾಲ್ ರಿವ್ಯೂ ಹೆಂಗೈತಮ್ಮ ಮೊಮೋಸು ಏನು ಹೇಳಿದು ಮೊಮ್ಮಸು ಮೊಮೋಸ್ ಅಲ್ಲ ಮೋಮೋಸ್ ಮೊಮೋಸು ಹೆಂಗಿರ್ತದೆ ಚೆನ್ನಾಗಿದೆ ಖಾರ ಕೆಂಪೇಟ್ನಿ ಜೊತೆ ಚೆನ್ನಾಗೈತಾ ಇದು ಮೈನಸ್ ಜೊತೆ ಚೆನ್ನಾಗಿತ್ತಾ ಬಿಡಿ ಚೆನ್ನಾಗಿತ್ತ ಕೆಂಪು ಖಾರ ಚೆನ್ನಾಗತ್ತಪ್ಪ ಖಾರವಾಗಿ ಎರಡು ಚೆನ್ನಾಗಿದೆ. ಮೈನಸ್ ಮೇಲೆ ಚೆನ್ನಾಗಿದೆ ನಿನಗೆ ನಂಗೆ ಕೆಂಪು ನಿನಗಪ್ಪ ಇದು ಹೆಂಗ್ ಮಾಡೋದು ಗೊತ್ತಾ? ದೊಡ್ಡಗಾರ ಈರುಳ್ಳಿ ಕಡುಬು ಗೊತ್ತು ಯಾರು ಚೆನ್ನಾಗಿದೆ ಬೇಯಿಸ್ಬಿಟ್ಟು ರುಬ್ಬಿಟ್ಟು ಬಿಳಿದಕ್ಕೆ ಯಾವಾಗ ತಿಂದೆ ಚೆನ್ನಾಗೈತಾ ಅದ್ರೊಳಗೆ ಖಾರ ತುಂಬಿಡ್ಬೇಕು. ನನಗೆ ಬಿಳಿದಪ್ಪಿ ನೀನು ಅವ್ರ ತರ ಅಂತ ಬ್ಲೇನ್ ಅಂತ ನನಗೆ ಬಿಳಿದ ಅದ್ರೊಳಗೆ ಒಂಚೂರು ಖಾರ ಅದು ಹೆಂಗೆ ಮಾಡೋದು ಮೈನಸ್ನ ಮೊಟ್ಟೆದು ಇರ್ತದಲ್ಲ ಚೆನ್ನಾಗಿ ಕದ್ದೋಗ್ಬಿಟ್ಟಿರ್ತಾರ ಮೊಟ್ಟೆನ ನೊರೆ ಬರಂಗೆ ಅದ್ರ ಮಾಡಿರೋದು ಗಬ್ಬು ತಿಂದ ಒಂಚೂರು ಎಣ್ಣೆ ಅಡಿಗೆ ಎಣ್ಣೆ ಹಾಕ್ಬಿಟ್ಟು ಫುಲ್ ಮಿಕ್ಸ್ ಮಾಡೋದು ಸಿಂಗ್ ಅಂತ ಅವಾಗ ಆಗ್ತದೆ ಅದು. ನೀನ್ ಏನ್ ತಿಂದ್ರ ಬದಿಗೆ ಯಾಕೆ ಹಿಂಗಿದ್ದಿ? ಹಂಗಮ್ಮನೆ ಕನ್ನಡ ಹೋಗ್ಬಿಡಮ್ಮ ಹೇಳ್ಬೇಕು ಬಾಡಿ ಕರೆಕ್ಟ್ ಆಗಿ ಕೇಳಿ ದುಡ್ಡಿಸ್ಕೊತೀನಿ ಜಿಮ್ಗೆ. ಆಮೇಲೆ ನೋಡ್ರಿ ಫುಲ್ ಅವಳು ಬರೋಳ ಹತ್ರ ದುಡ್ಡು ಇಸ್ಕೊಂಡು ಜುಮ್ಗೆ ಹೋಗೋದು. ನಾನು ದುಡ್ಡು ಹೋಗಲ್ಲ ಜಿಮ್ಗೆ. ನಾನು ಯಾರು? ನನ್ನ ದುಡ್ಡಲ್ಲಿ ಹೋಗೋದು ನಾನು ಇನ್ನೇನು ನಾವು ತಗೋಬೇಕು. ಏನಂತ ಹಿಂಗ ಬಿಟ್ರ ಮಜಾ ಬರ್ತದೆ. ಬರೋಳು ಕಾಯ್ತಾ ಇದ್ದಿ ಹಂಗಾರೆ. ಅವನ್ನ ರೆಡಿ ಇವಾಗ ಹೋಗಕ್ಕೆ ಸೆಂಡ್ ಮನೆಗೆ ಹೇಳಿ ನೋಡ್ಕೊಂಡು ಮುದ್ದೆ ಬಿಡ್ತಾನೆ ಅವ್ರ ಮನೆಗೆ ಇಷ್ಟೇ ಬಿಡ್ತಾರೆ ಅಂತ ನೀ ಮನೆಯಿಂದ ಒಂದಂತೆ ಅಂತೆ ಬರೋಣ ನೋಡ್ದ ಎದೊಳ್ಳಿಲ್ಲ. ಓಹೋ ನೋಡ್ದ ನೋಡ್ದ ನಿನ್ ಮಗಳು ನೋಡ್ದ ಗಂಡ ಫೋನ್ ಮಾಡ್ದಂಗೆ ಅವ್ರಿಗೆ ತಲೆ ಕೆಟ್ಟ ಬಿಡೋದು ಆಷಾಢ ಹೆಂಗಾರ ಬಂದದ ಯಾವ್ದೋ ಆಷಾಢ ಇದು ನೀನು ಮದುವೆ ಆಗ್ಬೇಕಾದ್ರೆ ಆಷಾಢದಾಗ 1 ತಿಂಗಳು ಬಿಟ್ಟಿರ್ಬೇಕಲ್ಲ ಕಿರಣ 1 ಗಂಟೆವರೆಗೂ ಜೀಮ ಅಂದ್ರೆ ಇನ್ನೊಂದು ಮಗನಿಂದ ಬಿಟ್ಟರೆ ಯಾವ್ದಾರ ಮಾತಾಡಿಲ್ಲ ನಾನು.
ನೋಡ್ರಿ ಇವ್ನ ಜೊತೆ ಬಿಟ್ರೆ ಜೀವಮಾನದಲ್ಲಿ 1 ಗಂಟೆ ಹೇಳ್ತೀನಿ ಮಾತಾಡ ನಾನು ಹುಡುಗಿ ಬೇಡ ನನಗೆ ಮಾತಾಡ 1 ಗಂಟೆವರೆಗೂ. ಎಂಥ ದುರ್ವಿಧಿ ಇದು, ಎಂಥ ನನ್ನ ಜೊತೆ ಯಾವಾಗ 1 ಗಂಟೆ ತಗೊಂಡು ಮಾತಾಡಿದ್ದೀನಿ ನೀನು. ಹಂಗನ್ಬಿಟ್ರಾ? ಇಬ್ರು ಫ್ರೆಂಡ್ಸು, ಕಿರಣ್ ಫ್ರೆಂಡ್ಸು ಕರ್ಕೊಂಡು ಇವಾಗ ಅವನ್ನ ಕಾಲೇಜ್ ಹೋಗಲೇಬೇಕು. ಪೊಲೀಸ್ನವ್ರು ಹೊಡೆದ್ರೆ ಇವನಿಗೆ ಹೊಡಿಲಿ, ನೀವು ಫ್ರೆಂಡ್ ಕೂತ್ಕೊಂಡ್ರೆ ಹೇಳ್ತೀನಿ. ಪೊಲೀಸ್ನವ್ರು ಹೊಡೆದ್ರೆ ಅವನಿಗೆ ಹೊಡಿಲಿ. ಇಬ್ರು ನೋಡ್ರಿ ಹೆಂಗೋರೆ ಅಂತ ಏನಿಲ್ಲ, ಒಂದು 25,000 ರೂಪಾಯಿ ಲ್ಯಾಪ್ಟಾಪ್ ಇರ್ಬೇಕು ಅಷ್ಟೇ. ಬಾಯ್ 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 ಬಾಯ್. ಹೊಲ್ಟ ಕಿರಣ ಮನೆಗೆ. ನಾಳೆ ಕಾಲೇಜ್ಗೆ ಹೋಗ್ಬೇಕಾಯ್ತು. 8:30 ಕ್ಲಾಸು, 8 ಮಕ್ಕಳ ಕ್ಲಾಸು. ಬಟ್ಟೆ ಗಿಟ್ ಏನೂ ತಂದಿರಲಿಲ್ಲ. ಸೊ ಹೊಲ್ಟ ಇಲ್ಲೇ ಇಲ್ಲಿಂದ ಒಂದು 10 ಕಿಲೋಮೀಟರ್ ಅಷ್ಟೇ ಹೋಗಲೇಬೇಕು ಅಂತಂದ. ಇರೋ ಅಂದಿದ್ದು ಇರಲಿಲ್ಲ. ಸೊ ನಾನೇ ಮನೆ ಕಡೆಗೆ ಹೋಗ್ತೀನಿ. ನನಗೆ ಇಲ್ಲಿಂದ 5 ಕಿಲೋಮೀಟ್ರು ನಮ್ಮೂರಿಗೆ ಹೋಗ್ಬೇಕಾಗಿರೋ ಆರ್ಚ್ ಇದೆ. ಸೊ ನಮ್ಮೂರಿಗೆ ಹೋಗ್ಬೇಕು ಅಂತಂದರೆ ಆರ್ಚ್ ಒಳಗಡೆ ಹಾಸಿಂದ ಹೋಗ್ಬೇಕು. ಇಲ್ಲಿಂದ 5 ಕಿಲೋಮೀಟ್ರು. ಹೋಗಿ ನೆಕ್ಸ್ಟ್ ಮನೆಯೇ. ಊಟ ಏನು ಮಾಡೋಂಗಿಲ್ಲ, ಚೆನ್ನಾಗಿ ತಿಂದು ಬ್ಯಾಟಿಂಗ್ ಆಡಿದ್ದೀವಿ. ಊಟ ಏನು ಹೊಡಿಗೆ ಹೋಗಲ್ಲ.